ಬಿಡುಗಡೆ ನಮ್ಮನೆಲ್ಲರ ಪ್ರೀತಿಯ ಸಿಹಿ ಕೈ ಚಂದ್ರು ಸರ್ ಅವರು ಹಾಗೆ ಗೀತಾ ಸಿಹಿ ಕೈ ಚಂದ್ರು ಅವರು ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಪ್ಲೀಸ್. ಓಕೆ, ಮೊದಲನೇದಾಗಿ ಪಾಠಶಾಲಾ ತಂಡದವರಿಗೆ ಶುಭಾಶಯಗಳನ್ನು ಹೇಳಕ್ಕೆ ಇಷ್ಟಪಡ್ತೀವಿ. ಮಂಜು ನಮಗೆ ತುತ್ತೂರಿ ಮಂಜ, ಯಾಕೆಂದರೆ ನಮ್ಮ ಧಾರಾವಾಹಿಯಲ್ಲಿ ತುತ್ತೂರಿ ಮಂಜ ಅಂತ ಪಾತ್ರ ಮಾಡಿದರು. ಹಾಗಾಗಿ ನಾವು ಯಾವಾಗಲೂ ಅವನ್ನ ತುತ್ತೂರಿ ಮಂಜ ಅಂತಲೇ ಕರೆಯೋದು. ಆತ ಡೈರೆಕ್ಟ್ ಮಾಡಿರುವ ಸಿನಿಮಾ ಇವತ್ತು ಟೀಸರ್ ಲಾಂಚ್ಗೆ ನಮ್ಮನ್ನು ಬರಮಾಡ್ಕೊಂಡಿದ್ದು ನಿಜವಾಗ್ಲೂ ನಮ್ಮಿಬ್ಬರಿಗೂ ಭಾಳ ಆನಂದ ಕೊಟ್ಟಂಥ ವಿಷಯ. ಅದಕ್ಕಾಗಿ ಮಂಜುಗೆ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮಂಜು ತುಂಬ ಶ್ರಮಜೀವಿ, ಭಾಳ ಕಷ್ಟಪಟ್ಟು ಯಾವುದೇ ಕೆಲಸ ಮಾಡೋಕ್ಕೆ ಹೊರಟರು ಕಷ್ಟಪಟ್ಟು ಶ್ರದ್ಧೆಯಿಂದ ಮಾಡುವಂಥ ಹುಡುಗ. ಈ ಸಿನಿಮಾನೂ ಅಷ್ಟೇ ಶ್ರದ್ಧೆಯಿಂದ ಕಷ್ಟಪಟ್ಟು ಮಾಡಿರ್ತಾನೆ ಅನ್ನೋದು ನನಗೆ ಡೆಫಿನೆಟ್ಟಾಗಿ ಗೊತ್ತಿರುವಂಥ ವಿಚಾರ. ಹಾಗಾಗಿ ಆ ಟೀಸರ್ ಲಾಂಚ್ ಮಾಡೋದಕ್ಕೆ ನನಗೆ ಗೀತಾಗೆ ಇಬ್ಬರಿಗೂ ಬಹಳ ಖುಷಿಯಾಗತ್ತೆ, ಸಂತೋಷವಾಗತ್ತೆ, ಅದರಲ್ಲಿ ಅನುಮಾನವೇ ಇಲ್ಲ. ಸೊ ಈಗ ನಿಮ್ಮೆಲ್ಲರ ಅನುಮತಿಯಿಂದ ನಾವು ಲಾಂಚ್ ಮಾಡ್ಬೋದಾ? ಓಕೆ, ಹೇಳು. ಟೀಸರ್ ಲಾಂಚ್ ಅಂತ ಹೇಳಬೇಕು. ನನ್ನ ಕಡೆಯಿಂದನೂ ಕೂಡ ಶುಭಾಶಯಗಳನ್ನ ಹೇಳ್ತೀನಿ ಇಡೀ ತಂಡಕ್ಕೆ. ತುತ್ತೂರಿ ಮಂಜ ಅವರ ತುತ್ತೂರಿ ಊದುವಂಥ ಸಮಯ ಈಗ. ಇಷ್ಟರಲ್ಲೇ ಅವರು ಬಹಳ ದೊಡ್ಡ ಹೆಸರಾಗಿ ಮೆರಿಬೇಕಾಗಿತ್ತು. ಅದಕ್ಕೆ ಈಗ ಟೈಮ್ ಬಂದಿದೆ. ಒಳ್ಳೆ ಗಳಿಗೆ ಒಳ್ಳೆ ಶುಭ ಸಮಯ, ಶುಭ ಸಂದರ್ಭ ಮೂಡಿ ಬಂದಿದೆ. ನಾವು ಮಾತಾಡ್ತಾನೆ ಇದ್ದೀವಿ, ಇನ್ನು ಟೀಸರ್ ಲಾಂಚ್ ಮಾಡಿಲ್ಲ ಅಂತ ಹೇಳಬೇಡಿ, ಮಾಡ್ತೀವಿ. ಅವರ ತುತ್ತೂರಿಯ ದೊಡ್ಡ ಒಂದು ಸದ್ದು ಎಲ್ಲೆಲ್ಲೂ ಕೇಳಬೇಕು, ಅವರ ಪ್ರತಿಭೆ ಎಲ್ಲೆಲ್ಲೂ ಮೆರಿಬೇಕು ಅನ್ನೋದು ನಮ್ಮ ಹಾರೈಕೆ ಮತ್ತು ಆಶೀರ್ವಾದ. ನಿಮ್ಮೆಲ್ಲರ ಹಾರೈಕೆ, ಪ್ರತಿಯೊಬ್ಬರು ಬಂದು ಸಿನಿಮಾ ನೋಡುವಂಥ ಒಂದು ಅದ್ಭುತವಾದ ಪಾಠಶಾಲಾ, ಅದನ್ನು ನಮ್ಮ ಪಾಕಶಾಲಾ ಪ್ರವೀಣ ಬಂದಿದ್ದಾರೆ, ಸಿಹಿಕೈ ಚಂದ್ರು ಅವರು. ಸೊ ಎರಡು ಚೆನ್ನಾಗಿ ಜೆಲ್ಲಾಗುತ್ತೆ. ಈಗ ಟೀಸರ್ ಲಾಂಚ್. ಪಾಠಶಾಲಾ ಟೀಸರ್ನ ಈಗ ಎಲ್ಲರೂ ನೋಡಿದ್ವಿ. ಇತ್ತೀಚೆಗೆ ಸಿನಿಮಾಗಳನ್ನ ನೋಡಿದಾಗ ಕತೆ ತುಂಬ ಚೆನ್ನಾಗಿರುತ್ತೆ ಅಂತ ಒಂದು ಆಸಕ್ತಿ ಹುಟ್ಟಿಸೋಂಥ ವಿಷಯ, ತಿಳ್ಕೊಳ್ಳೋವಂಥ ಒಂದು ನೋಡಬೇಕು ಅನಿಸ್ತಂಥ ಯಾವುದೇ ಒಂದು ಸಂದರ್ಭ ಬಂದಾಗಲೂ ಕೂಡ ಅಲ್ಲಿ ತುಂಬ ನೆರಳು ಮತ್ತು ಕತ್ತಲ ಒಂದು ಕಾಟ ಇದಿರುತ್ತೆ. ಸೊ ನಾವಿಂದ ಸಣ್ಣ ವಯಸ್ಸಿಂದ ಹುಡ್ತವ್ರ ಸಿನಿಮಾ ಅಂದ ತಕ್ಷಣ ಒಂದು ಎಂಟರ್ಟೈನ್ಮೆಂಟ್ ಇರಬೇಕು, ಒಂದು ಕುತೂಹಲ ಇರಬೇಕು, ಕಣ್ಣಿಗೆ ತಂಪಾಗಿರಬೇಕು, ಕಲಾವಿದರೆಲ್ಲ ಆ ಪಾತ್ರಗಳಾಗಬೇಕು ಅನ್ನೋ ಒಂದು ಆಸಕ್ತಿಯಿಂದ ಸಿನಿಮಾಗಳಿಗೆ ಹೋಗ್ತಾ ಇದ್ದಿತ್ತು. ಸೊ ಇಲ್ಲಿ ಟೀಸರ್ ನೋಡಿದ ತಕ್ಷಣ ಆ ಉಪ್ಪಿನಕಾಯ್ದು ರುಚಿ ಸಿಕ್ಕ ಹಾಗೆ, ಅಂದರೆ ಇವ್ರ ಜೊತೆ ಸೇರಿ ನಾನು ಹಿಂಗೆ ಊಟ ತಿಂಡಿ ವಿಷಯದಲ್ಲಿ ಸೇರಿಸಿ ಹೇಳ್ತಿದ್ದೀನಿ. ಸೊ ಹಾಗೆ ಒಂದು ಚಪ್ಪರಿಸಿ ಏನೋ ಇದೆ ಇದರಲ್ಲಿ ವಿಶೇಷ, ಕಣ್ಣಿಗೆ ತಂಪಾಗುವಂಥ ಅದ್ಭುತವಾದ ಲೊಕೇಶನ್ನು, ತುಂಬ ಚೆನ್ನಾಗಿರುವಂತಹ ಛಾಯಾಗ್ರಹಣ ಮತ್ತು ಕಲಾವಿದರು, ಮತ್ತು ಏನೋ ಅಲ್ಲಿ ನಡೀತೆ, ಏನೋ ಒಂದು ಅದ್ಭುತವಾದ ಒಂದು ಕಥೆ ಇದೆ ಇಲ್ಲಿ ಅಂತ ಆಸಕ್ತಿ ಹುಟ್ಟಿಸೋವಂಥ ಉಪ್ಪಿನಕಾಯಿ ರುಚಿ ಇದೆಯಲ್ಲ, ನಿಜಕ್ಕೂ ತುಂಬ ಚೆನ್ನಾಗಿತ್ತು. ಅದಕ್ಕೆ ತಕ್ಕನ ಹಾಗೆ ಅದಕ್ಕೊಂದು ಮ್ಯೂಸಿಕ್ ಕೊಟ್ಟಿದ್ದಾರೆ. ಒಂದೊಂದು ಶಾರ್ಟ್ ನಾವು ನೋಡಿದಾಗಲೂ ಕೂಡ ಸಿನಿಮಾ ನೋಡಲೇಬೇಕು ಅನ್ನೋ ಒಂದು ಆಸಕ್ತಿ ಹುಟ್ಟಿಸ್ತು. ಸೊ ನಾವು ಟ್ರೈಲರ್ಗೂ ಕಾಯೋದಿಲ್ಲ, ಫಸ್ಟ್ ಸಿನಿಮಾ ನೋಡಬೇಕು, ಬೇಗ ಸಿನಿಮಾ ತೋರಿಸಿ ಮಂಜು ಅಂತ ಕೇಳ್ಕೊತೀವಿ. ಸೊ ಹಾಗೆ ಎಲ್ಲರೂ ಸಿನಿಮಾನ ನೋಡಲೇಬೇಕು ಅನ್ನೋಂಥ, ಮತ್ತು ಒಬ್ಬರಿಂದ ಒಬ್ಬರಿಗೆ ಈ ವಿಷಯ ಹರಡಬೇಕು, ಇಂಥ ಅದ್ಭುತವಾದ ಸಿನಿಮಾ ಅನ್ನೋದು. ಹಾಗೆ ಈ ಪಾಠಶಾಲಾ ಅನ್ನೋದು ಬರೀ ಪಾಠ ಮಾತ್ರ ಅಲ್ಲ, ಇನ್ನೂ ಏನೋ ಇದೆ ಅದರಲ್ಲಿ. ಮತ್ತೆ ಅವರು ಇದರಲ್ಲಿ ಹೇಳಿರೋ ಹಾಗೆ ಓದ್ರಿ ಇಲ್ಲ ಓಡೋಗ್ರಿ ಅಂತ ಇದೆ. ಸೊ ಓಡೋಗೋಂಥ ವ್ಯವಸ್ಥೆನೂ ಅಲ್ಲಿ ಇರುತ್ತೆ ನಾವು ಪಾಠಶಾಲೆಯಲ್ಲಿ. ಸೊ ಮಕ್ಕಳು ಓಡೋಗೋದಕ್ಕೆ ಏನೋ ಕಾರಣ ಇರ್ಬೋದು ಅನ್ನೋ ಒಂದು ವಿಷಯನೂ ಇದೆ ಅಂತ ನನ್ನ ತಲೆಗೆ ಬಂತು. ಗೊತ್ತಿಲ್ಲ ಅದೆಷ್ಟು ಸತ್ಯನೋ. ನಮ್ಮಲ್ಲಿರೋ ಒಂದು ಕತೆಗಾರರು ಏನೇನೋ ಒಂದು 108 ಯೋಚನೆಗಳನ್ನ ಮಾಡೋ ಥರ ತುಂಬ ಅದ್ಭುತವಾಗಿದೆ. ಸೊ ಟೀಸರ್ ನೋಡೇ ಇಷ್ಟು ಮಾತಾಡ್ತಾ ಇದ್ದೀನಿ ಅಂದರೆ ನಾನು ಸಾಮಾನ್ಯ ಮಾತಾಡಲ್ಲ, ಬಿಕಾಸ್ ಮಾತುಗಾರರ ಪಕ್ಕದಲ್ಲಿದ್ದಾಗ. ಸೊ ಇಷ್ಟು ಮಾತಾಡ್ತೀನಿ ಅಂದಾಗ ಈ ಸಿನಿಮಾದಲ್ಲಿ ತುಂಬ ಅದ್ಭುತವಾದ ವಿಷಯ ಇದೆ. ಸೊ ಅದು ಸಿನಿಮಾನ
ನೋಡೋದಕ್ಕೆ ತುಂಬ ಆಸಕ್ತಿಯಿಂದ ಮತ್ತು ಉತ್ಸಾಹದಿಂದ ಕಾಯಿಸುತ್ತೆ. ಬೇಗ ಸಿನಿಮಾ ರಿಲೀಸ್ ಆಗಬೇಕು, 106 ದಿನ ಓಡಬೇಕು. ಪ್ರತಿಯೊಬ್ಬರು ಪಾಠಶಾಲೆಯಲ್ಲಿ ಓದೋರು ಓಡೋದವರು ಎಲ್ಲರೂ ನೋಡಬೇಕು ಈ ಸಿನಿಮಾನ. ಮತ್ತು ಇದಕ್ಕೆ ಒಳ್ಳೆ ಪ್ರಶಸ್ತಿಗಳು ಸಿಗಬೇಕು. ಬಿಕಾಸ್ ಮಂಜು ಅಂಥ ಅದ್ಭುತವಾದ ಪ್ರತಿಭಾವಂತ. ಮತ್ತು ಇದಕ್ಕೆ ನಮ್ಮ ಶಿಕ್ಷಣ ಸಂಸ್ಥೆಯವರು ಕೂಡ ಸಪೋರ್ಟ್ ಮಾಡಬೇಕು. ನಾವೆಲ್ಲ ಸಣ್ಣವರಿದ್ದಾಗ ಅದೇ ಹೇಳ್ತಿದ್ದೆ ಮಂಜುಗೆ, ಸ್ಕೂಲ್ಗಳಿಂದ ನಮ್ಮನ್ನೆಲ್ಲ ಈ ಥರ ಒಂದು ಒಳ್ಳೆ ಸಿನಿಮಾಗಳಿದ್ರೆ ಕರ್ಕೊಂಡು ಹೋಗಿ ತೋರಿಸೋರು. ಆ ಥರ ಒಂದು ವ್ಯವಸ್ಥೆ ಮತ್ತೆ ಬರಬೇಕು. ಈ ಸಿನಿಮಾಗೆ ಪ್ರೇಕ್ಷಕರು ಸಣ್ಣ ಮಕ್ಕಳಿಂದ ಹಿಡಿದು ಹಿರಿಯರ ತನಕ ಪ್ರತಿಯೊಬ್ಬರು ಮಸ್ಟ್ ವಾಚ್ ಆಗಬೇಕು ಈ ಸಿನಿಮಾ. ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್ ಟು ದ ಟೀಮ್. ಎಲ್ಲರೂ ಪ್ರತಿಯೊಬ್ಬರು ತಮ್ಮ ಕೆಲಸನ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ತುಂಬ ಖುಷಿ ಆಯಿತು ಟೀಸರ್ ನೋಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಸೋ ಮಚ್. ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿರುವಂತಹ ನಮ್ಮ ಪ್ರೀತಿಯ ಮಾಜಿ ಶಾಸಕರಾಗಿರುವಂತಹ ಶ್ರೀಯುತ ನರೇಂದ್ರ ಬಾಬು ಸರ್, ನೀವು ಟೀಸರ್ ನೋಡಿದ್ದೀರಾ. ಹಾಗೆ ಸಾಕಷ್ಟು ಸೀರಿಯಲ್ ಇಲ್ಲ ಸಿನಿಮಾಗಳಲ್ಲಿ ಈ ಪ್ರಿನ್ಸಿಪಲ್ ಆಗಿ ಇಲ್ಲ ಸ್ಟ್ರಿಕ್ಟ್ ಆಫೀಸರ್ ಥರನೇ ನಾವು ನೋಡಿರೋದು. ಸೊ ನಿಮಗೆ ಹೇಗೆ ಅನ್ನಿಸ್ತು ಟೀಸರು? ನಿಮ್ಮ ಒಂದು ಮಾಹಿತಿ ಪ್ಲೀಸ್ ಸರ್.